Hi students, welcome to another class from Owens Biology. So in today's class, we are going to discuss about the contraceptive methods. So in the last class, we discussed about two contraceptive methods. That is, the first one is the natural methods and the second one is your intrauterine devices. And in continuation with that, we will be discussing what are the remaining contraceptive methods. The third contraceptive methods which we discuss is the barrier methods. Barrier methods. So this is the third contraceptive method, that is the barrier methods. So here in barrier methods, normally sperm and the egg are prevented from physically meeting with each other. That is, these barriers prevent the sperm and egg from physically meeting with each other. So that is how these barrier methods act as a contraceptive. So barrier methods ಅಲ್ಲಿ ಏನಾಗುತ್ತೆ, ಸ್ಪರ್ಮ್ ಮತ್ತೆ ಎಗ್ ಏನಿದೆ ಅದೆರಡು ಫಿಸಿಕಲ್ ಆಗಿ ಏನಾಗಲ್ಲ, ಮೀಟ್ ಆಗಲ್ಲ. ಸೊ ಅಂತ ಒಂದು ಮೆಥಡ್ಸ್ ನಾವೇನಂತ ಕರಿತೀವಿ, ಬ್ಯಾರಿಯರ್ ಮೆಥಡ್ಸ್. ಆಕ್ಚುಲಿ ಬ್ಯಾರಿಯರ್ ಅಂದ್ರೆ ಏನಾದ್ರೂ ಒಂದು ಮಧ್ಯದಲ್ಲಿ ಅಡೆತಡೆ ಅಂತ ಕರಿತೀವಿ. ಸೊ ಮಧ್ಯದಲ್ಲಿ ಸ್ಪರ್ಮ್ ಮತ್ತೆ ಎಗ್ ನ ಎರಡನ್ನೂ ಏನ್ ಮಾಡುತ್ತೆ, ಮೀಟ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ದಟ್ ಈಸ್ ಫಿಸಿಕಲ್ ಮೀಟಿಂಗ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ದಟ್ ಈಸ್ ಯುವರ್ ಬ್ಯಾರಿಯರ್ ಮೆಥಡ್ಸ್. ಸೊ ಇನ್ ಬ್ಯಾರಿಯರ್ ಮೆಥಡ್ಸ್, ದ ಫಸ್ಟ್ ಮೆಥಡ್ ಈಸ್ ದ condoms. So first method ಯಾವುದು ಇದರಲ್ಲಿ barrier method ಅಲ್ಲಿ ಬರೋದು, first method condoms. So this is the first barrier method. So condoms, these are the ones, these condoms, they are made up of ಏನ್ರಿಂದ ಆಗಿರುತ್ತದೋ, ರಬ್ಬರ್ ಇಂದ ಮಾಡಿರ್ತಾರೆ ಅಥವಾ it is made up of latex sheet. ಏನ್ರಿಂದ ಮಾಡಿರ್ತಾರೆ ಅದನ್ನ, ರಬ್ಬರ್ ಇಂದ ಮಾಡಿರ್ತಾರೆ ಅಥವಾ it is made up of latex sheet. And these condoms, they are available for both males and females. ಇದೇನ್ ಸಿಗುತ್ತೆ, ಮೇಲ್ಸ್ಗೂ ಸಿಗುತ್ತೆ ಜೊತೆಗೆ ಫಿಮೇಲ್ಸ್ಗೂ ಸಿಗುತ್ತೆ. ಯಾವುದು, ಕಾಂಡೋಮ್ಸ್. ಅಂಡ್ ಇನ್ ಮೇಲ್ಸ್, ಆಕ್ಚುಲಿ ದಿಸ್ ಕಾಂಡೋಮ್ ಇಟ್ ಕವರ್ಸ್ ದ ಪೆನಿಸ್. ಏನ್ನ ಕವರ್ ಮಾಡುತ್ತಿದೋ ಮೇಲ್ಸ್ ಅಲ್ಲಿ ಕಾಂಡೋಮ್ಸ್ ಅಂತ ಬಂದಾಗ ಪೆನಿಸ್ ನ ಕವರ್ ಮಾಡುತ್ತೆ. ಅದೇ ತರ ಫಿಮೇಲ್ಸ್ ಅಲ್ಲಿ ಇಟ್ ಕವರ್ಸ್ ದ ವೆಜೈನಾ ಅಂಡ್ ಸರ್ವಿಕ್ಸ್. ಯಾವ್ದು ಕವರ್ ಆಗುತ್ತೆ ಇಲ್ಲಿ, ವೆಜೈನಾ ಮತ್ತೆ ಸರ್ವಿಕ್ಸ್ ಏನಾಗುತ್ತೆ, ಎರಡು ಕವರ್ ಆಗುತ್ತೆ. ಯಾರಲ್ಲಿ, ಫಿಮೇಲ್ಸ್ ಅಲ್ಲಿ. ಕಾಂಡೋಮ್ಸ್ ಅಂತ ಬಂದಾಗ ಎದರಿಂದ ಆಗಿರುತ್ತೆ, ರಬ್ಬರ್ ಇಂದ ಆಗಿರುತ್ತೆ ಅಥವಾ ಲ್ಯಾಟೆಕ್ಸ್ ಶೀಟ್ ಇಂದ ಮಾಡಿರ್ತಾರೆ. ಅಂಡ್ ಇಟ್ ಈಸ್ ಅವೈಲೇಬಲ್ ಫಾರ್ ಬೋತ್ ಮೇಲ್ ಅಂಡ್ ಫಿಮೇಲ್. ಇಬ್ಬರಿಗೂ ಸಿಗುತ್ತೆ, ಮೇಲ್ಸ್ಗೂ ಸಿಗುತ್ತೆ ಫಿಮೇಲ್ಸ್ಗೂ ಸಿಗುತ್ತೆ. ಮೇಲ್ಸ್ ಅಲ್ಲಿ ಏನ್ ಮಾಡುತ್ತೆ, ಪೆನಿಸ್ ನ ಕವರ್ ಮಾಡ್ಕೊಳ್ಳುತ್ತೆ. ಅಂಡ್ ಫಿಮೇಲ್ಸ್ ಅಂತ ಬಂದಾಗ ಇಟ್ ವಿಲ್ ಕವರ್ ದ ಸರ್ವಿಕ್ಸ್ ಅಂಡ್ ವೆಜೈನಾ. ಸೊ ಇಲ್ಲಿ ಏನ್ ಯಾವ ತರ ಕಾಂಡೋಮ್ಸ್ ಕೆಲಸ ಮಾಡುತ್ತಂದ್ರೆ, ನಾರ್ಮಲ್ ಆಗಿ ಅದೇನ್ ಮಾಡುತ್ತೆ, ಸೆಮೆನ್ ನ ಫಿಮೇಲ್ ಜೆನೆಟಲ್ ಟ್ರಾಕ್ಟ್ ಒಳಗಡೆ ಹೋಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಯಾವ ತರ ನೋಡ್ಕೊಳ್ಳುತ್ತಿದೋ, ಸೆಮೆನ್ ಏನಿದೆ ಅದು ಮೇಲ್ ಪಾರ್ಟ್ನರ್ ಇಂದ ಫಿಮೇಲ್ ಜೆನೆಟಲ್ ಟ್ರಾಕ್ಟ್ ಹೋಗದೆ ಇರೋ ತರ ಏನ್ ಮಾಡುತ್ತೆ, ನೋಡ್ಕೊಳ್ಳುತ್ತೆ. ಸೊ ಯಾವಾಗ ಸೆಮೆನ್ ಫಿಮೇಲ್ ಜೆನೆಟಲ್ ಟ್ರಾಕ್ಟ್ ಒಳಗಡೆ ಹೋಗಲ್ವೋ ಅವಾಗ ಫರ್ಟಿಲೈಸೇಷನ್ ಅನ್ನೋ ಚಾನ್ಸಸ್ ಅಲ್ಲಿ ಇರಲ್ಲ. ಸೊ ದಟ್ ಈಸ್ ಹೌ ದೀಸ್ ಕಾಂಡೋಮ್ಸ್ ವರ್ಕ್. ದಟ್ ಈಸ್ ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಸೆಮೆನ್ ಇನ್ ಟು ದ ಫಿಮೇಲ್ ಜೆನೆಟಲ್ ಟ್ರಾಕ್ಟ್. ಸೊ ಇಲ್ಲಿ ಕಾಂಡೋಮ್ಸ್ ಬರೀ ಕಾಂಟ್ರಸೆಪ್ಟಿವ್ ಆಗಿ ಮಾತ್ರ ಕೆಲಸ ಮಾಡಲ್ಲ. ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಈ ಕಾಂಡೋಮ್ಸ್ ದೇ ಪ್ರಿವೆಂಟ್ ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂಡ್ ಏಡ್ಸ್. ಸೊ ಏನ ಪ್ರಿವೆಂಟ್ ಮಾಡುತ್ತಿದೋ, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ STDs ಅಂತ ಕರಿತೀವಿ. ಅಂಡ್ ಇಟ್ ಆಲ್ಸೋ ಪ್ರಿವೆಂಟ್ಸ್ ಏಡ್ಸ್. ಸೊ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಕಾಂಡೋಮ್ಸ್. ಏನದು, ಒಂದು ಇಟ್ ಆಕ್ಟ್ಸ್ ಎಸ್ ಎ ಕಾಂಟ್ರಾಸೆಪ್ಟಿವ್ ಮೆಥಡ್. ಅದ್ರ ಜೊತೆಗೆ ಏನ್ ಮಾಡುತ್ತಿದ್ದು, ಸೆಕ್ಶುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಮತ್ತೆ ಏಡ್ಸ್ ಏನಿದೆ ಅದು ಎರಡನ್ನೂ ಬರದೇ ಇರೋ ತರ ನೋಡ್ಕೊಡುತ್ತೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದ್ರದ್ದು, ಯಾವ್ದ್ರದ್ದು, ಕಾಂಡೋಮ್ಸ್ ದೇ ಆರ್ ಈಸಿಲಿ ಅವೈಲೇಬಲ್ ಅಂಡ್ ಈಸಿಲಿ ಡಿಸ್ಪೋಸಬಲ್. ಸೊ ಈಸಿಯಾಗಿ ಸಿಗುತ್ತೆ, ಜೊತೆಗೆ ಅದನ್ನ ಏನ್ ಮಾಡಬಹುದು, ಈಸಿಯಾಗಿ ನಾವು ಏನ್ ಮಾಡಬಹುದು, ಡಿಸ್ಪೋಸ್ ಮಾಡಬಹುದು. ಸೊ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ದೀಸ್ ಕಾಂಡೋಮ್ಸ್. ಸೊ ಕಾಂಡೋಮ್ಸ್. ಅಂಡ್ ನೆಕ್ಸ್ಟ್ ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ ಬರೋದು ಯಾವುದು, ಸೆಕೆಂಡ್ ಮೆಥಡ್ ಅಂದ್ರೆ ದಟ್ ಈಸ್ ಯುವರ್ ಸರ್ವೈಕಲ್ ಕ್ಯಾಪ್ಸ್, ವಾಲ್ಸ್ ಅಂಡ್ ಡಯಾಫ್ರಮ್ಸ್. ಸೊ ಯಾವುದು, ಫಸ್ಟ್ ಮೆಥಡ್ ಯಾವ್ದಾಯ್ತು ಇಲ್ಲಿ, ಕಾಂಡೋಮ್ಸ್ ಆಯ್ತು. ಯಾವ್ದ್ರಲ್ಲಿ, ಬ್ಯಾರಿಯರ್ ಅಲ್ಲಿ. ಸೆಕೆಂಡ್ ಮೆಥಡ್ ಯಾವ್ದು ಬರುತ್ತೆ, ಸರ್ವೈಕಲ್ ಕ್ಯಾಪ್ಸ್, ವಾಲ್ಟ್ಸ್ ಮತ್ತೆ ಡಯಾಫ್ರಮ್ಸ್. ಸೊ ಈ ಮೂರು, ದೀಸ್ ಆರ್ ಆಲ್ಸೋ ದೇ ಆರ್ ಮೇಡ್ ಅಪ್ ಆಫ್ ರಬ್ಬರ್. ಸೊ ಏದ್ರಿಂದ ಆಗಿರುತ್ತೆ, ಇದು ರಬ್ಬರ್ ಇಂದ ಆಗಿರುತ್ತೆ. ಅಂಡ್ ದೀಸ್ ಆರ್ ಓನ್ಲಿ ಅವೈಲೇಬಲ್ ಫಾರ್ ಫಿಮೇಲ್ಸ್. ಇದು ಯಾರಿಗೆ ಮಾತ್ರ ಸಿಗೋದು, ಈ ಮೂರುನು ಯಾವ್ದು, ಸರ್ವೈಕಲ್ ಕ್ಯಾಪ್ಸ್, ವಾಲ್ಟ್ಸ್ ಮತ್ತೆ ಡಯಾಫ್ರಮ್ ಯಾರಿಗೆ ಮಾತ್ರ ಸಿಗುತ್ತೆ, ಬರೀ ಫಿಮೇಲ್ಸ್ ಮಾತ್ರ ಸಿಗುತ್ತೆ. ದೀಸ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಬೈ ದ ಫಿಮೇಲ್ಸ್. ಅಂಡ್ ದೀಸ್ ದ ವರ್ಕಿಂಗ್ ಇಸ್ ಸೇಮ್ ಆಸ್ ಕಾಂಡೋಮ್. ಸೊ ಕಾಂಡೋಮ್ ತರನೇ ಇದು ವರ್ಕ್ ಮಾಡೋದು. ಏನ್ ಮಾಡುತ್ತಿದ್ದು, ಸೆಮೆನ್ ನ ಫಿಮೇಲ್ ಜೆನೆಟಲ್ ಟ್ರಾಕ್ಟ್ ಒಳಗಡೆ ಹೋಗದೆ ಇರೋ ತರ ಏನ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಇದನ್ನ ಈ ಸರ್ವೈಕಲ್ ಕ್ಯಾಪ್ಸ್ ಇರಬಹುದು, ವಾಟ್ಸ್ ಇರಬಹುದು ಮತ್ತೆ ಡಯಾಫ್ರಮ್ಸ್ ಇರಬಹುದು. ದಿಸ್ ಇಸ್ ಯೂಸ್ಡ್ ಇನ್ ಫಿಮೇಲ್ಸ್.
ಇಟ್ ಈಸ್ ಯೂಸ್ ಟು ಕವರ್ ದ ವೆಜೈನಾ ಅಂಡ್ ಸರ್ವಿಕ್ಸ್. ವೆಜೈನಾ ಮತ್ತೆ ಸರ್ವಿಕ್ಸ್ ನ ಕವರ್ ಮಾಡಕ್ಕೆ ಈ ಮೂರನ್ನು ಯೂಸ್ ಮಾಡ್ತಾರೆ. ಸೊ ಇದು ಮೈನ್ ವರ್ಕಿಂಗ್ ಯಾವ ತರ ಇರುತ್ತೆ, ಇಟ್ ಪ್ರಿವೆಂಟ್ಸ್ ದ ಸೆಮೆನ್, ಎಂಟ್ರಿ ಆಫ್ ಸೆಮೆನ್ ಇಂಟು ದ ಫಿಮೇಲ್ ಜೆನಿಟಲ್ ಟ್ರಾಕ್ಟ್. ದಟ್ ಈಸ್ ಹೌ ಇಟ್ ಆಕ್ಟ್ಸ್ ಎಸ್ ಎ ಕಾಂಟ್ರಾಸೆಪ್ಟಿವ್ ಮೆಥಡ್. ಸೊ ದಟ್ ಈಸ್ ಅಬೌಟ್ ಯುವರ್ ಯಾವುದು ಸರ್ವೈಕಲ್ ಕ್ಯಾಪ್ಸ್, ವಾಲ್ಟ್ಸ್ ಮತ್ತೆ ಡಯಾಫ್ರಮ್ಸ್. ಸೊ ಇಲ್ಲಿ ಈ ಬ್ಯಾರಿಯರ್ ಮೆಥಡ್ ನ ಈ ಕಾಂಡೋಮ್ಸ್ ಮತ್ತೆ ಏನ್ ಸರ್ವೈಕಲ್ ಕ್ಯಾಪ್ಸ್, ವಾಲ್ಟ್ಸ್ ಮತ್ತೆ ಡಯಾಫ್ರಮ್ಸ್ ಇದೆ, ಇದ್ರ ಜೊತೆಗೆ ಇಟ್ ಕ್ಯಾನ್ ಬಿ ಯೂಸ್ಡ್ ವಿತ್ ದ ಕಾಂಬಿನೇಷನ್ ಆಫ್ spermicidal jellies, foams ಮತ್ತೆ creams. So this barrier method can be used along with spermicidal jellies, foams ಮತ್ತೆ creams. Spermicidal ಅಂದ್ರೆ these are the chemicals which kills the sperms. ಏನನ್ನು ಸಾಯಿಸುತ್ತೆ, ಅದು ಸ್ಪರ್ಮ್ಸ್ ನ ಸಾಯಿಸುತ್ತೆ. ಸೊ ಇದ್ರ ಕಾಂಬಿನೇಷನ್, ಬ್ಯಾರಿಯರ್ ಮೆಥಡ್ ಕಾಂಬಿನೇಷನ್ ಜೊತೆಗೆ ಈ ಒಂದು ಸ್ಪರ್ಮಿಸೈಡಲ್ ಜೆಲೀಸ್, ಫೋಮ್ಸ್ ಮತ್ತೆ ಕ್ರೀಮ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಏನಾಗುತ್ತೆ ಇಲ್ಲಿ ಕಾಂಟ್ರಾಸೆಪ್ಟಿವ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವೈ ದೀಸ್ ಆರ್ ಯೂಸ್ಡ್ ಇನ್ ಕಾಂಬಿನೇಷನ್ ವಿತ್ ದ ಬ್ಯಾರಿಯರ್ ಮೆಥಡ್ಸ್. ಸೊ ದಟ್ ಈಸ್ ಅಬೌಟ್ ಯುವರ್ ದ ಥರ್ಡ್ ಬ್ಯಾರಿಯರ್ ಮೆಥಡ್, that is third contraceptive method, that is the barrier method. And the fourth contraceptive method is the oral contraceptive. ಯಾವುದು ಫೋರ್ತ್ ಮೆಥಡ್, ಓರಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಬಂದಿದ ತಕ್ಷಣ, ಓರಲ್ ಅಂದ್ರೆ ದೀಸ್ ಆರ್ ಟೇಕನ್ ಥ್ರೂ ದ ಮೌತ್. ನಾವು ಬಾಯಿ ಮುಖಾಂತರ ತಗೊಳ್ಳೋ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಏನಂತ ಕರಿತೀವಿ, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ನಾರ್ಮಲ್ ಆಗಿ ನಾವು ಬಾಯಿ ಮುಖಾಂತರ ಏನಂತ ತಗೋತೀವಿ, ಇಟ್ ಮೈಟ್ ಬಿ ಪಿಲ್ಸ್ ಆರ್ tablets. The contraceptives which are taken in the form of pills and tablets, they are called as oral contraceptive methods. So pills ಮತ್ತೆ tablets form ಅಲ್ಲಿ ತಗೊಳ್ಳೋದನ್ನ ನಾವು ಏನಂತ ಕರಿತೀವಿ, oral contraceptives ಅಂತ ಕರಿತೀವಿ. ನಾರ್ಮಲ್ ಆಗಿ ಈ pills ಮತ್ತೆ tablets ಅಲ್ಲಿ ಏನಿರುತ್ತೆ, ಎಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಕಾಂಬಿನೇಷನ್ ಇರುತ್ತೆ, ಅಥವಾ ಇಟ್ ವಿಲ್ ಬಿ ಓನ್ಲಿ ಎಸ್ಟ್ರೋಜನ್. ಸೊ ಇಲ್ಲಿ ಪಿಲ್ಸ್ ಅಥವಾ ಟ್ಯಾಬ್ಲೆಟ್ಸ್ ಅಲ್ಲಿ ಏನಿರ್ತವೆ, ನಾರ್ಮಲ್ ಆಗಿ ಎಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರೋಜನ್ ಕಾಂಬಿನೇಷನ್ ಇರುತ್ತೆ, ಅಥವಾ ಎಸ್ಟ್ರೋಜನ್ ಮಾತ್ರ ಇರುತ್ತೆ. ಸೊ ನಾರ್ಮಲ್ ಆಗಿ ದೀಸ್ ಆರ್ ಹಾರ್ಮೋನ್ಸ್. ಎಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರೋಜನ್ ಇರ್ಬೋದು, ಇದೆಲ್ಲ ಏನಿದು ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ನಾರ್ಮಲ್ ಆಗಿ ಏನ್ ಮಾಡುತ್ತೆ ಅಂದ್ರೆ ಓವ್ಯುಲೇಷನ್ ಆಗೋದನ್ನ ತಡೆಯುತ್ತೆ. ಏನನ್ನ ತಡೆಯುತ್ತೆ ಇದು, ಓವ್ಯುಲೇಷನ್ ಆಗೋದನ್ನ ತಡೆಯುತ್ತೆ. ಅಂಡ್ ಇಟ್ ಆಲ್ಸೋ ಅವಾಯ್ಡ್ಸ್ ಇಂಪ್ಲಾಂಟೇಶನ್. ಏನನ್ನ ತಡೆಯುತ್ತೆ ಇದು, ಇಂಪ್ಲಾಂಟೇಶನ್. ಸೊ ಇಲ್ಲಿ these pills, it prevents ovulation and implantation. ಸೊ ಇಲ್ಲೇನೋ ಏನನ್ನ ಈ ಎಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಮತ್ತೆ ಎಸ್ಟ್ರೋಜನ್ ಏನ್ ಕಾಂಬಿನೇಷನ್ ಇದೆ, ಸೊ ಇದೇನಿದು, ದೀಸ್ ಆರ್ ಹಾರ್ಮೋನ್ಸ್. ಇದು ನಾರ್ಮಲ್ ಆಗಿ ಏನ್ ಮಾಡುತ್ತೆ, ಇಟ್ ಪ್ರಿವೆಂಟ್ಸ್ ಓವ್ಯುಲೇಷನ್ ಅಂಡ್ ಇಂಪ್ಲಾಂಟೇಶನ್. ನಾರ್ಮಲ್ ಆಗಿ ಈ ಎಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಇವೇನ್ ಮಾಡ್ತಾವೆ ಅಂದ್ರೆ ಹಾರ್ಮೋನ್ಸ್ ನಮ್ಮ ಬಾಡಿ, ಫಿಮೇಲ್ ಬಾಡಿ ಒಳಗಡೆ ಹೋದಾಗ FSH ಮತ್ತೆ LH ನ ಕಡಿಮೆ ಸೆಕ್ರೇಟ್ ಆಗೋ ತರ ಮಾಡುತ್ತೆ. FSH ಅಂದ್ರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ LH ಬಂದು ಲ್ಯೂಟಿನೈಸಿಂಗ್ ಹಾರ್ಮೋನ್. ಇದೆರಡು ಸರಿಯಾಗಿ ಸೆಕ್ರೇಟ್ ಆಗಲಿಲ್ಲ ಅಂದ್ರೆ ಏನಾಗಲ್ಲ, ಮೆನ್ಸ್ಟ್ರಲ್ ಸೈಕಲ್ ಸರಿಯಾಗಿ ಆಗಲ್ಲ. ಮೆನ್ಸ್ಟ್ರಲ್ ಸೈಕಲ್ ಸರಿಯಾಗಿ ಆಗಲಿಲ್ಲ ಅಂದ್ರೆ ಓವ್ಯುಲೇಷನ್ ಆಗಲ್ಲ, ಅದ್ರ ಜೊತೆಗೆ ಇಂಪ್ಲಾಂಟೇಶನ್ ಕೂಡ ಆಗಲ್ಲ. ಸೊ ದಟ್ ಈಸ್ ಹೌ ದೀಸ್ ಪಿಲ್ಸ್ ಆರ್ ದ ಟ್ಯಾಬ್ಲೆಟ್ಸ್ ವರ್ಕ್. ಅಂಡ್ ಇನ್ನೊಂದು ಏನು ಅಂದ್ರೆ, ಈ ಪಿಲ್ಸ್ ಮತ್ತೆ ಟ್ಯಾಬ್ಲೆಟ್ಸ್ ನ ಇಟ್ ಹ್ಯಾಸ್ ಟು ಬಿ ಟೇಕನ್ ಫಾರ್ 21 days in the menstrual cycle. So menstrual cycle ಏನ್ 28 days ಇದೆ, ಆ 28 days ಅಲ್ಲಿ ಫಸ್ಟ್ 7 days ಬಿಟ್ಟು ಇನ್ನು ಉಳಿದಿದ್ದು 21 days ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಒಂದೊಂದು ಪಿಲ್ ನ ತಗೋಬೇಕು. ಸೊ ಯಾರು ಈ ಒಂದು ಕಾಂಟ್ರಾಸೆಪ್ಟಿವ್ ಯೂಸ್ ಮಾಡ್ಬೇಕಂತ ಇರ್ತಾರೋ ಅವ್ರು ಏನ್ ಮಾಡ್ಬೇಕು, ಫಸ್ಟ್ 7 day ಆಫ್ ದ ಮೆನ್ಸ್ಟ್ರಲ್ ಸೈಕಲ್ ಬಿಟ್ಟು ನೆಕ್ಸ್ಟ್ 21 days ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗಿ ಒಂದೊಂದು ಟ್ಯಾಬ್ಲೆಟ್ ನ ತಗೋಬೇಕು. ಎಲ್ಲಿವರೆಗೂ ತಗೋಬೇಕು ಅವರು, ಎಲ್ಲಿವರೆಗೂ ಅವರು ಈ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಯೂಸ್ ಮಾಡ್ಬೇಕು ಅನ್ಕೊಂಡಿರ್ತಾರೋ ಅಲ್ಲಿವರೆಗೂ ಏನ್ ಮಾಡ್ಬೇಕು, ಅವರು 21 days in the menstrual cycle ಕಂಟಿನ್ಯೂಸ್ ಆಗಿ ತಗೋತಾನೆ ಇರಬೇಕು. ಸೊ ದಟ್ ಈಸ್ ಹೌ ದೀಸ್ ಪಿಲ್ಸ್ ಆರ್ ಯೂಸ್ಡ್. ಅಂಡ್ ಇನ್ನೊಂದು ಏನು ಅಂದ್ರೆ, ದೇರ್ ಇಸ್ ಅ ಪಿಲ್ ಬೈ ದ ನೇಮ್ ಸಹೇಲಿ. ಏನದ್ರ ಹೆಸರು, ಸಹೇಲಿ. ಆ ಟ್ಯಾಬ್ಲೆಟ್ ಹೆಸರು ಏನು, ಸಹೇಲಿ. ಅಂಡ್ ದಿಸ್ ಈಸ್ ದ ಪಿಲ್ ದಟ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ, ಯಾರು ಡೆವಲಪ್ ಮಾಡಿರೋದು ಇದು, CDRI. ಯಾರು, CDRI. CDRI ಅಂದ್ರೆ
ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಡ್ ದಿಸ್ ಈಸ್ ಇನ್ ಲಕ್ನೋ. ಎಲ್ಲಿದೆ ಇದು? ಲಕ್ನೋದಲ್ಲಿದೆ. ಎಲ್ಲಿದೆ ಇದು? ಲಕ್ನೋ. ದಟ್ ಈಸ್ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಈ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಮಾಡಿದ್ದಾರೆ, ದೇ ಹ್ಯಾವ್ ಡೆವಲಪ್ಡ್ ಎ ಕಾಂಟ್ರಸೆಪ್ಟಿವ್ ಪಿಲ್ ಬೈ ದ ನೇಮ್ ಸಹೇಲಿ. ಸಹೇಲಿ ಅಂತ ಒಂದು ಪಿಲ್ ಇದೆ ಅಂಡ್ ದಿಸ್ ಈಸ್ ಒನ್ಸ್ ಎ ವೀಕ್ ಪಿಲ್. ಇದೇನಿದು? ಒನ್ಸ್ ಎ ವೀಕ್ ಪಿಲ್. ವಾರದಲ್ಲಿ ಒಂದು ತಗೊಳ್ಳೋದು. ಸೊ ಈ ನಾರ್ಮಲ್ ಆಗಿ ಈ ಪಿಲ್ಸ್ ಏನಾಯ್ತು, ಇಟ್ ಹ್ಯಾಸ್ ಟು ಬಿ ಟೇಕನ್ ಕಂಟಿನ್ಯೂಸ್ಲಿ ಫಾರ್ 21 days ಫ್ರಮ್ ದ ಸ್ಟಾರ್ಟಿಂಗ್ ಫ್ರಮ್ ದ 7th day ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ಬಟ್ ಈ ಸಹೇಲಿ ಆ ತರ ಅಲ್ಲ, ಇಟ್ ಹ್ಯಾಸ್ ಟು ಬಿ ಟೇಕನ್ ಓನ್ಲಿ ಒನ್ಸ್ ಇನ್ ಎ ವೀಕ್. So that is this Saheli. It is developed by Central Drug Research Institute, Lucknow. And another important thing about this is it is non-steroidal. ಇದೇನಿದು? non-steroidal. ಯಾವುದು? ಸಹೇಲಿ. And ಇದನ್ನ ಎಷ್ಟು ದಿನಕ್ಕೆ ಒಂದು ಟೈಮ್ ತಗೊಳ್ಳೋದು? ಒನ್ಸ್ ಇನ್ ಎ ವೀಕ್. ದಿಸ್ ಇಸ್ ಡೆವಲಪ್ಡ್ ಬೈ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದಟ್ ಈಸ್ ಇನ್ ಲಕ್ನೋ. ಎಲ್ಲಿದೆ ಇದು? ಲಕ್ನೋದಲ್ಲಿದೆ. ಸೊ ಇದನ್ನ ಒನ್ಸ್ ಇನ್ ಎ ವೀಕ್. ಸೊ ಇದು ತುಂಬಾ ಎಫೆಕ್ಟಿವ್ ಇದೆ. ಯಾವುದು? ಸಹೇಲಿ. ಅಂಡ್ ಇಟ್ ಈಸ್ ನಾನ್ ಸ್ಟೆರಾಯ್ಡ್. ಸೊ ದಟ್ ಈಸ್ ಅಬೌಟ್ ಯುವರ್ ಪಿಲ್ಸ್. ನಾರ್ಮಲ್ ಆಗಿ ಪಿಲ್ಸ್ ಏನ್ ಮಾಡುತ್ತೆ? ಇಟ್ ಪ್ರಿವೆಂಟ್ಸ್ ಓವ್ಯುಲೇಷನ್ ಅಂಡ್ ಇಂಪ್ಲಾಂಟೇಷನ್. ಸೊ ದಟ್ ಈಸ್ ಅಬೌಟ್ ಯುವರ್ ಓರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್. ಅಂಡ್ ದ ನೆಕ್ಸ್ಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ ಈಸ್ ಯುವರ್ ಇಂಜೆಕ್ಟಬಲ್ಸ್. ಯಾವುದು ನೆಕ್ಸ್ಟ್ ಕಾಂಟ್ರಾಸೆಪ್ಟಿವ್ ಮೆಥಡ್? ಇಂಜೆಕ್ಟಬಲ್ಸ್. So injectables, they are nothing but injections. The fifth method is injectables. So these are nothing but injections, or these are also called as implants. ಏನಂತ ಕರಿತೀವಿ ಅದನ್ನ? ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಇಲ್ಲಿ ಸೊ ಈಗ ಏನ್ ಪಿಲ್ಸ್ ಫಾರ್ಮ್ ಅಲ್ಲಿ ತಗೋತಿದ್ವೋ ಅದೇ ಒಂದು ಕಾಂಬಿನೇಷನ್, ದಟ್ ಈಸ್ ಎಸ್ಟ್ರೋಜನ್, ಬರೀ ಎಸ್ಟ್ರೋಜನ್ ಇರ್ಬೋದು ಅಥವಾ ಎಸ್ಟ್ರೋಜನ್ ಪ್ರೊಜಿಸ್ಟ್ರೋಜನ್ ಇರ್ಬೋದು. ಆ ಕಾಂಬಿನೇಷನ್ ಏನ್ ಮಾಡ್ತಾರೆ, ದಟ್ ವಿಲ್ ಬಿ ಗಿವನ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಷನ್ಸ್ ಅಥವಾ ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಇಂಪ್ಲಾಂಟ್ಸ್ ಅಂದ್ರೆ ದೀಸ್ ಆರ್ ಇನ್ಸರ್ಟೆಡ್ ಅಂಡರ್ ದ ಸ್ಕಿನ್. ಫಿಮೇಲ್ ಬಾಡಿ ಒಳಗಡೆ ಏನ್ ಮಾಡ್ತಾರೆ, ಇಂಪ್ಲಾಂಟ್ಸ್ ನ ಸ್ಕಿನ್ ಎಲ್ಲಾದ್ರೂ ಯಾವ್ದೋ ಒಂದು ಪಾರ್ಟ್ ಕೆಳಗಡೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇರ್ಬೋದು, ಈ ಕೈ ಇದ್ರ ತೋಳ ಹತ್ರ ಇರ್ಬೋದು, ಏನ್ ಮಾಡಿರ್ತಾರೆ, ಸ್ಕಿನ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡಿದ್ರೆ ಬಟ್ ಏನ್ ಮಾಡುತ್ತೆ, ದೇ ರಿಲೀಸ್ ಎಸ್ಟ್ರೋಜನ್ ಅಥವಾ ಎಸ್ಟ್ರೋಜನ್ ಪ್ರೊಜಿಸ್ಟ್ರೋಜನ್ ಏನ್ ಕಾಂಬಿನೇಷನ್ ಇದೆ ಅದನ್ನ ಏನ್ ಮಾಡುತ್ತೆ, ಅದು ರಿಲೀಸ್ ಮಾಡುತ್ತೆ. ಅಂಡ್ ದ ವರ್ಕಿಂಗ್ ಈಸ್ ಸೇಮ್ ಆಸ್ ಪಿಲ್ಸ್. ಸೊ ಅದೇನ್ ಮಾಡುತ್ತೆ, ಓವ್ಯುಲೇಷನ್ ಮತ್ತೆ ಇಂಪ್ಲಾಂಟೇಷನ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಸೊ ದಟ್ ಈಸ್ ಅಬೌಟ್ ದಿಸ್ ಇಂಜೆಕ್ಟಬಲ್ಸ್. ಸೊ ಇಂಜೆಕ್ಟಬಲ್ಸ್ ಏನ್ ಹೇಳಿದೆ ನಾನು, ಇದು ಇಂಜೆಕ್ಷನ್ಸ್ ಫಾರ್ಮ್ ಅಲ್ಲಿ ಇರುತ್ತೆ ಅಥವಾ ಇಂಪ್ಲಾಂಟ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದು ಆಕ್ಷನ್ ಏನಿರುತ್ತೆ, ಸೇಮ್ ಆಸ್ ಪಿಲ್ಸ್. ಆಕ್ಷನ್ ಯಾವ ತರ ಇರುತ್ತೆ, ಸೇಮ್ ಆಸ್ ಪಿಲ್ಸ್. ಅಂಡ್ ಇಲ್ಲಿ ಇನ್ನೊಂದು ಏನು ಅಂದ್ರೆ, ಈ ಇಂಜೆಕ್ಟಬಲ್ಸ್ ನ ಈ ಎಸ್ಟ್ರೋಜನ್ ಪ್ರೊಜಿಸ್ಟ್ರೋಜನ್ ಏನ್ ಕಾಂಬಿನೇಷನ್ ಇದೆ, ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್. ಏನಾಗಿ ಯೂಸ್ ಮಾಡಬಹುದು ಅದನ್ನ, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡಬಹುದು ಅಲಾಂಗ್ ವಿತ್ ದ ಐಯುಡಿಸ್. ಸೊ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಏನೇನು ಯೂಸ್ ಮಾಡ್ತಾರೆ, ಎಸ್ಟ್ರೋಜನ್ ಇರ್ಬೋದು ಅಥವಾ ಎಸ್ಟ್ರೋಜನ್ ಪ್ರೊಜಿಸ್ಟ್ರೋಜನ್ ಕಾಂಬಿನೇಷನ್ ಅಲ್ಲಿರೋ ಇಂಜೆಕ್ಷನ್ಸ್ ನ ಏನ್ ಮಾಡ್ತಾರೆ ಅವರು, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ಏನಾಗುತ್ತೆ, ಒಂದೊಂದು ಟೈಮ್ ರೇಪ್ಸ್ ಇರ್ಬೋದು. ಸೊ ಯಾವುದೋ ಒಂದು ರೇಪ್ ಕೇಸ್ ಆಗಿರುತ್ತೆ ಅಥವಾ ಕ್ಯಾಶುವಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಅವ್ರು ಏನ್ ಮಾಡಬೇಕು, ಪ್ರೆಗ್ನೆನ್ಸಿ ಅವರಿಗೆ ಬೇಕಿರಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ, ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಏನ್ ಯೂಸ್ ಮಾಡ್ತಾರೆ, ಎಸ್ಟ್ರೋಜನ್ ಅಥವಾ ಎಸ್ಟ್ರೋಜನ್ ಪ್ರೊಜಿಸ್ಟ್ರೋಜನ್ ಇರ್ಬೋದು. ಆ ಕಾಂಬಿನೇಷನ್ಸ್ ಏನ್ ಮಾಡ್ತಾರೆ, ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಎಮರ್ಜೆನ್ಸಿ ಕಾಂಟ್ರಾಸೆಪ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಸೊ ದಟ್ ಈಸ್ ಅಬೌಟ್ ಯುವರ್ ಇಂಜೆಕ್ಟಬಲ್ಸ್. ಅಂಡ್ ಲಾಸ್ಟ್ ಅಂಡ್ ದ ಸಿಕ್ಸ್ತ್ ಬ್ಯಾರಿಯರ್ ಮೆಥಡ್ ಈಸ್ surgical methods. Surgical methods. So these surgical methods, it is also called sterilization anta kuda karitare. Sterilization method anta kuda karitare. ಯಾವ್ದಿದು, ಸರ್ಜಿಕಲ್ ಮೆಥಡ್ಸ್. ಸೊ ಸರ್ಜಿಕಲ್ ಮೆಥಡ್ಸ್ ಲಾಸ್ಟ್ಗೆ ಯಾರು ನಮಗೆ ಇನ್ನು ಮಕ್ಕಳು ಬೇಡ ಅಂತಿರ್ತಾರೋ ಅಂತವ್ರು ಏನ್ ಮಾಡ್ತಾರೆ, ಈ ಒಂದು ಸರ್ಜಿಕಲ್ ಮೆಥಡ್ಸ್ಗೆ ಹೋಗ್ತಾರೆ. ಸೊ ನಾರ್ಮಲ್ ಆಗಿ ಏನ್ ಮಾಡುತ್ತಿದ್ದು, ಗ್ಯಾಮೆಟ್ಸ್ ನ ಟ್ರಾನ್ಸ್ಫರ್ ಆಗಕ್ಕೆ ಬಿಡಲ್ಲ. ಯಾವುದು, ಈಗ ಫಾರ್ ಎಕ್ಸಾಂಪಲ್ ಮೇಲ್ಸ್ ಅಲ್ಲಿ ಟೆಸ್ಟಿಸ್ ಅಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಟೆಸ್ಟಿಸ್ ಇಂದ ಅದೇನ್ ಮಾಡಕ್ ಬರಲ್ಲ, ಇಜಾಕ್ಯುಲೇಟೆಡ್ ಎಕ್ಟೋರ್ಗೆ ಟ್ರಾನ್ಸ್ಫರ್ ಆಗಕ್ಕೆ ಬಿಡಲ್ಲ. ಅದೇ ತರ ಎಕ್ಸೆಲ್ ಪ್ರೊಡ್ಯೂಸ್ ಆಗುತ್ತೆ, ಓರಿಲ್ ಪ್ರೊಡ್ಯೂಸ್ ಆಗುತ್ತೆ. ಆ ಓರಿಲ್ ಪ್ರೊಡ್ಯೂಸ್ ಆಗಿದ್ದೆಗೋ ಫೆಲೋಪಿಯನ್ ಟ್ಯೂಬ್ ಇಂದ ಯುಟೆರಸ್ ಬರಕ್ಕೆ ಅದನ್ನ ಬಿಡಲ್ಲ. ಸೊ ಆತರ ಏನ್ ಮಾಡುತ್ತೆ, ಸರ್ಜಿಕಲ್ ಮೆಥಡ್ಸ್ ಕೆಲಸ ಮಾಡುತ್ತೆ. ನಾರ್ಮಲ್ ಆಗಿ ದೇ ಬ್ಲಾಕ್
the transfer of gametes. They block the transfer of gametes. Block transfer of gametes. ಸೊ ಇದನ್ನ ಏನಂತ ಕರಿತೀವಿ? ಸರ್ಜಿಕಲ್ ಮೆಥಡ್ಸ್ ಅಂತ ಕೂಡ ಕರಿತೀವಿ. ಸರ್ಜಿಕಲ್ ಮೆಥಡ್ಸ್ ಏನಂತ ಕರಿತೀವಿ? ಸ್ಟೆರಿಲೈಸೇಷನ್ ಮೆಥಡ್ಸ್ ಅಂತ ಕೂಡ ಕರಿತೀವಿ. ಇಲ್ಲಿ ದಿಸ್ ಇಸ್ ದ ಟರ್ಮಿನಲ್ ಮೆಥಡ್. ತುಂಬಾ ಲಾಸ್ಟ್, ನಮಗಿನ್ ಮಕ್ಕಳು ಬೇಡ, ಯಾಕಂದ್ರೆ ಇದು ರಿವರ್ಸಿಬಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಯಾವುದು? ಸರ್ಜಿಕಲ್ ಮೆಥಡ್ಸ್. ಒನ್ಸ್ ಇಫ್ ದೇ ಅಂಡರ್ಗೋ ದ ಸರ್ಜಿಕಲ್ ಮೆಥಡ್ಸ್, ರಿವರ್ಸಿಬಲ್ ಆಗೋ ಚಾನ್ಸಸ್ ಏನಿರುತ್ತೆ ತುಂಬಾ 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 ಕಡಿಮೆ ಇರುತ್ತೆ. ಹಂಗಾಗಿ ದಿಸ್ ಇಸ್ ಚೂಸನ್ ಆಸ್ ಎ ಟರ್ಮಿನಲ್ ಮೆಥಡ್ ಫಾರ್ ಕಾಂಟ್ರಾಸೆಪ್ಷನ್. ಸೊ ಇಲ್ಲಿ ಮೇಲ್ಸ್ ಗೆ ಸಪರೇಟ್ ಸರ್ಜಿಕಲ್ ಮೆಥಡ್ ಇದೆ, ಫಿಮೇಲ್ಸ್ ಗೆ ಸಪರೇಟ್ ಸರ್ಜಿಕಲ್ ಮೆಥಡ್ ಇದೆ. ಇನ್ ಮೇಲ್ಸ್ ಇಟ್ ಇಸ್ ಕಾಲ್ಡ್ ಆಸ್ ಟ್ಯೂಬೆಕ್ಟೋಮಿ ಅಂತ ಕರೀತಾರೆ. ಏನಂತ ಕರೀತಾರೆ? ಅದನ್ನ ಟ್ಯೂಬೆಕ್ಟೋಮಿ ಅಂತ ಕರೀತಾರೆ. ದಿಸ್ ಈಸ್ ಪರ್ಫಾರ್ಮ್ಡ್ ಇನ್ ಮೇಲ್ಸ್. ಇಲ್ಲಿ ನಾರ್ಮಲ್ ಆಗಿ ಟ್ಯೂಬೆಕ್ಟೋಮಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ, ಸಾರಿ, ಟ್ಯೂಬೆಕ್ಟೋಮಿ it is called it is performed in females. Sorry, it is performed in females. It is performed in females. ಇಲ್ಲಿ ಟ್ಯೂಬೆಕ್ಟೋಮಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫೆಲೋಪಿಯನ್ ಟ್ಯೂಬ್ ನ ಕಟ್ ಮಾಡ್ತಾರೆ. ಏನು ಕಟ್ ಮಾಡ್ತಾರೆ? ಫೆಲೋಪಿಯನ್ ಟ್ಯೂಬ್ ಏನಿದೆ ಅದನ್ನ ಏನ್ ಮಾಡ್ತಾರೆ? ಕಟ್ ಮಾಡ್ತಾರೆ. ದ ಫೆಲೋಪಿಯನ್ ಟ್ಯೂಬ್ ಎಗ್ ರಿಲೀಸ್ ಆಗಿ ಆ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಕಲೆಕ್ಟ್ ಆಗಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಪಾಸ್ ಆಗುತ್ತೆ. ಸೊ ಫೆಲೋಪಿಯನ್ ಟ್ಯೂಬ್ ಏನ್ ಮಾಡ್ತಾರೆ? ಒಂದು ಸಣ್ಣ ಇನ್ಸೆಷನ್ ಮಾಡ್ತಾರೆ. ದಟ್ ವಿಲ್ ಬಿ ಥ್ರೂ ಅಬ್ಡೋಮೆನ್ ಆರ್ ಥ್ರೂ ವೆಜೈನಾ. ಒಂದು ಸಣ್ಣ ಇನ್ಸೆಷನ್ ಮಾಡಿ, ಇನ್ಸೆಷನ್ ಅಂದ್ರೆ ಒಂದು ಸಣ್ಣದಾಗಿ ಗ್ಯಾಪ್ ಓಪನಿಂಗ್ ಮಾಡ್ಕೋತಾರೆ. ಎಲ್ಲಿ? ಅಬ್ಡೋಮೆನ್ ಅಲ್ಲಿ ಇರ್ಬೋದು, ಫಿಮೇಲ್ ಅಬ್ಡೋಮೆನ್ ಅಲ್ಲಿ, ಅಥವಾ ವೆಜೈನಾದಲ್ಲಿ. ವೆಜೈನಾ ಮುಖಾಂತರ ಏನ್ ಮಾಡ್ತಾರೆ? ಈ ಫೆಲೋಪಿಯನ್ ಟ್ಯೂಬ್ ಏನ್ ಮಾಡ್ತಾರೆ? ಕಟ್ ಮಾಡ್ತಾರೆ. ಕಟ್ ಮಾಡ್ಬಿಟ್ಟು ಎರಡು ಫೆಲೋಪಿಯನ್ ಟ್ಯೂಬ್ ಇರುತ್ತೆ, ಎರಡು ಕಡೆ ಫೆಲೋಪಿಯನ್ ಟ್ಯೂಬ್ ಕಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಟೈ ಮಾಡ್ತಾರೆ. ಸೊ ಆ ಒಂದು ಮೆಥಡ್ ನಾವು ಏನಂತ ಕರಿತೀವಿ? ಟ್ಯೂಬೆಕ್ಟೋಮಿ ಅಂತ ಕರಿತೀವಿ. ಟ್ಯೂಬ್ ಇಟ್ ರೆಫರ್ಸ್ ಟು ಫೆಲೋಪಿಯನ್ ಟ್ಯೂಬ್. ದಟ್ ಈಸ್ ಇಟ್ ಈಸ್ ಪರ್ಫಾರ್ಮ್ಡ್ ಇನ್ ಫಿಮೇಲ್ಸ್. ಅಂಡ್ ಮೇಲ್ಸ್ ಅಂತ ಬಂದಾಗ ಇಟ್ ಈಸ್ ಕಾಲ್ಡ್ ವ್ಯಾಸೆಕ್ಟೋಮಿ ಅಂತ ಕರಿತೀವಿ. ಮೇಲ್ಸ್ ಅಲ್ಲಿ ಏನಂತ ಕರಿತೀವಿ? ಅದನ್ನ ವ್ಯಾಸೆಕ್ಟೋಮಿ ಅಂತ ಕರಿತೀವಿ. ಇಲ್ಲಿ ಯಾವ ತರ ಫೆಲೋಪಿಯನ್ ಟ್ಯೂಬ್ ನ ಕಟ್ ಮಾಡಿ ಟೈ ಮಾಡ್ತಾರೋ ಅದೇ ತರ ಇಲ್ಲಿ ವ್ಯಾಸ್ ಡಿಫರೆನ್ಸ್ ಅಂತ, ವ್ಯಾಸ್ ಡಿಫರೆನ್ಸ್ ನ ಏನ್ ಮಾಡ್ತಾರೆ? ಕಟ್ ಮಾಡಿ ಟೈ ಮಾಡ್ತಾರೆ. ಇಲ್ಲಿ ಮೇಲ್ಸ್ ಅಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗೋದು ಟೆಸ್ಟಿಸ್ ಅಲ್ಲಿ. ಟೆಸ್ಟಿಸ್ ಮುಖಾಂತರ ಅದು ವ್ಯಾಸ್ ಡಿಫರೆನ್ಸ್ ಬರುತ್ತೆ. ವ್ಯಾಸ್ ಡಿಫರೆನ್ಸ್ ಇಂದ ಇಟ್ ವಿಲ್ ಗೆಟ್ ಇನ್ ಟು ದ ಎಜಾಕ್ಯುಲೇಟರಿ ಡಕ್ಟ್. ಬಟ್ ಇಲ್ಲಿ ಏನ್ ಮಾಡ್ತಾರೆ? ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಟೈ ಮಾಡ್ತಾರೆ. ಸೊ ಇಲ್ಲಿ ಸ್ಕ್ರಾಟಮ್ ಮೇಲ್ಗಡೆ ಒಂದು ಸಣ್ಣ ಇನ್ಸೆಷನ್ ಮಾಡ್ತಾರೆ. ಇನ್ಸೆಷನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಈ ವ್ಯಾಸ್ ಡಿಫರೆನ್ಸ್ ನ ಕಟ್ ಮಾಡಿ ಟೈ ಮಾಡ್ತಾರೆ. ಸೊ ಯಾವಾಗ ವ್ಯಾಸ್ ಡಿಫರೆನ್ಸ್ ಕಟ್ ಮಾಡಿ ಟೈ ಮಾಡ್ತಾರೋ ಆ ಸ್ಪರ್ಮ್ಸ್ ಏನಾಗಲ್ಲ, ಎಜಾಕ್ಯುಲೇಟರಿ ಡಕ್ಟ್ಗೆ ಪಾಸ್ ಆಗಲ್ಲ. ಸೊ ದಿಸ್ ಈಸ್ ಹೌ ದೀಸ್ ಟೂ ಆಕ್ಟ್ಸ್ ಆಸ್ ಎ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಯಾವ್ಯಾವುದು? ವ್ಯಾಸೆಕ್ಟೋಮಿ ಮತ್ತೆ ಟ್ಯೂಬೆಕ್ಟೋಮಿ. ಟ್ಯೂಬೆಕ್ಟೋಮಿ ಬಂದು ಫಿಮೇಲ್ಸ್ ಅಲ್ಲಿ, ವ್ಯಾಸೆಕ್ಟೋಮಿ ಬಂದು ಮೇಲ್ಸ್ ಅಲ್ಲಿ. ಸೊ ದೀಸ್ ಆರ್ ದ ಯಾವುದು? ಸರ್ಜಿಕಲ್ ಮೆಥಡ್ಸ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಟೆರಿಲೈಸೇಷನ್ ಮೆಥಡ್ಸ್. ಅಂಡ್ these are all the sum of the contraceptive methods that has been given in your NCERT book. And ಇಲ್ಲಿ ಏನು ಅಂದ್ರೆ ಒಂದು ನ್ಯಾಚುರಲ್ ಮೆಥಡ್ಸ್ ಏನಿದೆ, ನ್ಯಾಚುರಲ್ ಮೆಥಡ್ಸ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನಾವೇನ್ ಮಾಡ್ತಿದ್ವಿ? ಯಾವುದೋ ಒಂದು ಎಕ್ಸ್ಟರ್ನಲ್ ಏಜೆಂಟ್ಸ್ ನ ಯೂಸ್ ಮಾಡ್ತಿದ್ವಿ. ಇಟ್ ಮೇ ಕಾಸ್ ಸರ್ಟನ್ ಸೈಡ್ ಎಫೆಕ್ಟ್ಸ್. ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಸೊ ಸೈಡ್ ಎಫೆಕ್ಟ್ಸ್ ಯಾವ ತರ ಏನೇನಾಗ್ಬೋದು? ಅದು ಒಂದು ಮೇ ಕಾಸ್ ನಾಸಿಯಾ ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಬರೋ ತರ ಇರ್ಬೋದು. ಅಂಡ್ ಇಟ್ ವಿಲ್ ಕಾಸ್ ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಏನಾಗ್ಬೋದು? ಇರ್ರೆಗ್ಯುಲರ್ ಆಗ್ಬೋದು. ಆಮೇಲೆ ಇಟ್ ಮೇ ಆಲ್ಸೋ ಕಾಸ್ ಅಬ್ಡಾಮಿನಲ್ ಪೇನ್ and even it may lead to breast cancer. ಒಂದು ತುಂಬಾ ಲೀಸ್ಟ್ ಚಾನ್ಸಸ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಆಗ್ಬೋದು ಏನೇನು ಯೂಸ್ ಮಾಡೋದ್ರಿಂದ, ಈ ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ನ ಯೂಸ್ ಮಾಡೋದು, ಎಕ್ಸೆಪ್ಟ್ ನ್ಯಾಚುರಲ್ ಮೆಥಡ್ಸ್. ಸೊ ದೀಸ್ ಆರ್ ದ ಸೈಡ್ ಎಫೆಕ್ಟ್ಸ್. ದಟ್ ಈಸ್ ನಾಸಿಯಾ, ಇರ್ರೆಗ್ಯುಲರ್ ಮೆನ್ಸ್ಟ್ರಲ್ ಸೈಕಲ್ ಆಗ್ಬೋದು, ಅಬ್ಡಾಮಿನಲ್ ಪೇನ್ ಆಗ್ಬೋದು, ಅಥವಾ ಬ್ರೆಸ್ಟ್ ಕ್ಯಾನ್ಸರ್. ಸೊ ದೀಸ್ ಆರ್ ಸಮ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಫ್ ಯೂಸಿಂಗ್ contraceptive methods except the natural contraceptive methods. So this is related to your contraceptive methods. I'll stop here. In the next class we'll continue with another important topic. Thank you.